ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಡಿಫ್ರೆಂಟ್ ಆಗಿರೋ ಒಂದು ಮೊಟ್ಟೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಗ್ರೇವಿನ ಇಡ್ಲಿ ಪಾತ್ರೆಗೆ ಮೊಟ್ಟೆ ಹಾಕ್ಬಿಟ್ಟು ಮಾಡೋದು. ಸೊ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಕತಿ. ಈ ಎಗ್ ಜೊತೆ ನಾನು ಇವತ್ತು ನಿಮ್ಗೆ ರೆಸ್ಟೋರೆಂಟ್ ಒಳಗೆ ಕೊಡ್ತಾರಲ್ಲ ರೈಸ್, ಅದನ್ನು ಕೂಡ ಮಾಡಿ ತೋರ್ಸಾತೀನಿ. ಇದು ಯಾವುದೇ ಗೀ ರೈಸ್ ಅಲ್ಲ, ಜೀರಾ ರೈಸ್ ಅಲ್ಲ, ಡಿಫ್ರೆಂಟ್ ಆಗಿರೋ ರೈಸ್ ರೆಸಿಪಿ. ಸೊ ಖಂಡಿತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಎಗ್ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ 4 ಮೊಟ್ಟೆಗಳನ್ನ ತಗೊಂಡಾನಿ. ಆಮೇಲೆ 4 ಈರುಳ್ಳಿ, 1 ಟೊಮೆಟೊ ತಗೊಂಡಾನಿ. ಇವಾಗ ನಾನು ಈ ರೀತಿ ಇವನ್ನ ಕಟ್ ಮಾಡಿ ಇಟ್ಕೊಂಡಾನಿ ನೋಡ್ರಿ. 2 ಈರುಳ್ಳಿನ ನಾನು ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಾನಿ. ಆಮೇಲೆ 1 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾನಿ. ಈ ಟೊಮೆಟೊನು ಅಷ್ಟ ಈ ರೀತಿ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಾನಿ. ಉದ್ದಕ್ಕೆ ಹೆಚ್ಚಿರುವಂತ ಈರುಳ್ಳಿ ಮತ್ತು ಟೊಮೆಟೊ ನಾನು ಮಿಕ್ಸರ್ಗೆ ಹಾಕೊಳ್ಳೋದ್ರಿಂದ ಉದ್ದಕ್ಕೆ ಹೆಚ್ಚಿ ತಗೊಂಡಾನಿ ಇಲ್ಲೇ. ಇವಾಗ ಹೆಂಗ್ ಮಾಡೋದಂತ ನೋಡೋಣಂತ. ಮೊದ್ಲಿಗೆ ನಾನು ಇಲ್ಲಿ ಒಂದು ಇಡ್ಲಿ ಪ್ಲೇಟ್ನ ತಗೊಂಡನ್ ನೋಡ್ರಿ. ಅದಕ್ಕನ ಸ್ವಲ್ಪ ಎಣ್ಣೆನ ಈ ರೀತಿ ನಾನು ಹಚ್ಕೊಳಕತ್ತನಿ. ನಾವು ಇಡ್ಲಿ ಮಾಡೋವಾಗ ಯಾವ ರೀತಿ ಹಚ್ಕೋತೇವಲ್ಲ ಅದೇ ರೀತಿ ಎಣ್ಣೆನ ಹಚ್ಕೋರಿ. ನಾನಿಲ್ಲೇ ಸಣ್ಣದೊಂದು ಕಪ್ ತಗೊಂಡನ್ ನೋಡ್ರಿ. ಅದಕ್ಕನ ಇವಾಗ ಮೊದ್ಲಿಗೆ ಒಂದು ಮೊಟ್ಟೆನ ಒಡೆದು ಹಾಕೊಳಕತ್ತನಿ. ಡೈರೆಕ್ಟ್ ಆಗಿ ಇಡ್ಲಿ ಪ್ಲೇಟಿಗೆ ಹಾಕೋದಕ್ಕಿಂತ ಪ್ರತಿ ಸಲಾನು ಈ ರೀತಿ ಪ್ಲೇಟಿಗೆ ಹಾಕೊಂಡು ಆಮೇಲೆ ಇಡ್ಲಿ ಪ್ಲೇಟಿಗೆ ಹಾಕೋರಿ. ಒಂದ್ ವೇಳೆ ಎಗ್ ಸರಿ ಇಲ್ಲ ಅಂತಂದ್ರ ಸುಮ್ಮನೆ ಎಲ್ಲ ಹಾಳಾಕತಿ. ಆದ್ರಿಂದ ನಾನು ಪ್ರತಿ ಮೊಟ್ಟೆನೂ ಹಾಕೊಳ್ಳುವಾಗ ಈ ರೀತಿ ಕಪ್ಪಿಗೆ ಹಾಕೊಂಡು ಆಮೇಲೆ ಇಲ್ಲೇ ಇಡ್ಲಿ ಪ್ಲೇಟಿಗೆ ಹಾಕೊಳಕತ್ತನಿ. ಮೊಟ್ಟೆನ ಒಡೆದು ಹಾಕೊಳ್ಳುವಾಗ ಹಳದಿ ಭಾಗ ಏನೈತಲ್ಲ ಅದು ನೀಟಾಗಿ ರೌಂಡ್ ಒಳಗಿದ್ರಷ್ಟ ನೀವು ಯೂಸ್ ಮಾಡ್ಕೋರಿ. ಅದು ಸ್ವಲ್ಪ ಒಡೆದ್ರು ಕೂಡ ಅದನ್ನ ಬಳಸಾಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಎಗ್ ಹಾಳಾಗಿರ್ತತಿ. ಅದನ್ನ ಬಿಸಾಕ್ ಬಿಡ್ರಿ. ಈ ರೀತಿ ಎಲ್ಲೂ ಒಡಿಲಂಗ ಬಂದ್ರಷ್ಟ ಆ ಎಗ್ನ ನೀವು ಬಳಸ್ಕೋರಿ. ನಾನಿಲ್ಲೇ 4 ಮೊಟ್ಟೆನು ಈ ರೀತಿ ಪ್ಲೇಟಿಗೆ ಹಾಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಾನು ಅವಾಗ್ಲೇನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ನಲ್ಲ ಈರುಳ್ಳಿ, ಅದನ್ನ ಇದ್ರ ಮೇಲ್ಗಡೆ ಎಲ್ಲಾರ ಕಡೆ ಇದು ಸ್ಪ್ರೆಡ್ ಆಗ್ಬೇಕು. ಆ ರೀತಿ ನೀವು ಹಾಕೋತ ಬರ್ರಿ. ಈ ರೀತಿ ಎಲ್ಲಾ ಕಡೆ ಅದು ಹೋಗ್ಬೇಕು, ಆ ರೀತಿ ಹಾಕೋಬೇಕಾಕತ್ ನಾವು. ನಿಮ್ಗೆ ಈರುಳ್ಳಿ ಜಾಸ್ತಿ ಇಷ್ಟ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಕೂಡ ನೀವಿಲ್ಲೇ ಹಾಕೋಬಹುದು. ಇವಾಗ ನಾನು ಮೆಣಸಿನ ಪುಡಿನ ಹಾಕೊಳಕತ್ತಾನೆ. ಪೆಪ್ಪರ್ ಪೌಡರ್ ಅಂತಾರಲ್ಲ ಅದನ್ನ ಈ ರೀತಿ ಕೈಲೇ ನಾನು ಉದುರ್ಸ್ಕೊಳಕತ್ತಾನೆ ನೋಡ್ರಿ. ಒಮ್ಮೆ ಹಾಕಕ್ ಹೋಗ್ಬೇಡಿ, ಅದು ಒಂದ ಕಡೆ ಕುತ್ಕೊಂಡ್ರೆ ಒಂದ ಕಡೆ ಖಾರ ಹತ್ತತಿ. ಆದ್ರಿಂದ ಈ ರೀತಿ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳಕತ್ತ ನೋಡ್ರಿ. ಇದು ಇಲ್ಲ ಅಂತಂದ್ರು ನೀವು ಒಣ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ಒಂದ್ಸಲ ಮಿಕ್ಸರ್ಗೆ ಹಾಕೊಂಡು ಈ ರೀತಿ ಉದುರ್ಸ್ಕೊಂಡ್ರು ಸಾಕಾಕತಿ. ಹಸೆ ಮೆಣಸಿನ್ಕಾಯಿ ಏನ್ ಬೇಡ, ಈ ರೀತಿ ಚಿಲ್ಲಿ ಫ್ಲೇಕ್ಸ್ನ ಹಾಕೋರಿ. ಇವಾಗ ನಾನು ಇದಕ್ಕೆ ಉಪ್ಪನ್ನ ಹಾಕೊಳಕತ್ತ ನೋಡ್ರಿ. ಎಲ್ಲಾನು ಈ ರೀತಿ ನೀವು ಸ್ಪ್ರೆಡ್ ಮಾಡ್ಕೊಂಡ ಹಾಕೋಬೇಕಾಕತಿ, ಒಂದ ಕಡೆ ಹಾಕಕ್ ಹೋಗ್ಬೇಡಿ. ಕೊನೆಯದಾಗಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಫ್ರೆಶ್ ಕೊತ್ತಂಬರಿನ ಹಾಕೊಳಕತ್ತಾನ ನೋಡ್ರಿ. ಇಲ್ಲಿ ನೀವು ಎಷ್ಟಾದ್ರೂ ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು. ನಿಮ್ಗೆ ಜಾಸ್ತಿ ಬೇಕು ಇಷ್ಟ ಆದ್ರೆ ಜಾಸ್ತಿ ಕೂಡ ನೀವಿಲ್ಲೇ ಹಾಕೋಬಹುದು. ನಾನಿಲ್ಲೇ ಈ ರೀತಿ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ತರ ಇದನ್ನ ಹಾಕೊಂಡನಿ. ಇಷ್ಟ ಆದ್ರೆ ಆಯ್ತು ನೋಡ್ರಿ. ಇದು ಇಡ್ಲಿ ಪ್ಲೇಟು ರೆಡಿ ಆಯ್ತು. ಇವಾಗ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣಂತ. ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲೇ ಇಡ್ಲಿ ಪಾತ್ರೆನ ಇಟ್ಕೊಳಕತ್ತಾನಿ. ಇದಕ್ಕನ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣಂತ. ಇವಾಗ ನಾವೇನ್ ರೆಡಿ ಮಾಡಿಟ್ಟಿದ್ವಲ್ಲ ಇಡ್ಲಿ ಪ್ಲೇಟು, ಅದನ್ನ ನಿಧಾನಕ್ಕೆ ಇಟ್ಕೋರಿ, ಯಾಕಂದ್ರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತತಿ. ಇವಾಗ ನಾನು ಇದನ್ನ ಈ ರೀತಿ ಇಟ್ಕೊಂಡ ನೋಡ್ರಿಲ್ಲೇ. ಇದನ್ನ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ನಾನಿಲ್ಲೇ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಂತಾನಿ. ಇವಾಗ 5 ನಿಮಿಷ ಆದ್ಮೇಲೆ ನಾನು ಇದನ್ನ ಲಿಡ್ನ ಓಪನ್ ಮಾಡಾತನ್ ನೋಡ್ರಿ. ಈ ರೀತಿ ಇವು ಚೆನ್ನಾಗಿ ಬೆಂದಿರ್ಬೇಕು. ಒಂದ್ ವೇಳೆ ಬೆಂದಿಲ್ಲ ಅಂತಂದ್ರ 1 ನಿಮಿಷ ಇದನ್ನ ಬೇಯಿಸ್ಕೋರಿ. ಇವಾಗ ಇದಾಗೈತಿ. ನಾನಿಲ್ಲೇ ಪ್ಲೇಟ್ನ ಹೊರಗೆ ತಕೊಂಡಿಟ್ಕೊಳಕತ್ತಾನಿ. ಇದು ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಅಲ್ಲಿವರೆಗೂ ನಾವ್ ಇದಕ್ಕ ಮಸಾಲೆನ ರೆಡಿ ಮಾಡ್ಕೊಳ್ಳೋಣಂತ. ಅದಕ್ಕೆ ನಾನಿಲ್ಲೇ ಒಂದ್ ಮಿಕ್ಸರ್ ಜಾರ್ಗೆ ನಾನೇನ್ ಅವಾಗ್ಲೇ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ 2 ಈರುಳ್ಳಿ ಅದನ್ನ ಹಾಕೊಳಕತ್ತಾನ ನೋಡ್ರಿ. ಉದ್ದಕ್ಕೆ ಹೆಚ್ಚಿರುವಂತ 1 ಟೊಮ್ಯಾಟೋನ ಹಾಕೊಂಡನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಈ ರೀತಿ ಅರ್ಧ ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಇಲ್ಲೇ ಹಾಕೊಂಡನಿ. ಆಮೇಲೆ ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಹಾಕೊಂಡನ್ ನೋಡ್ರಿ. ಆಮೇಲೆ 1 ಇಂಚಷ್ಟು ಶುಂಠಿ ಸೇರಿಸ್ಕೊಂಡನಿ. ಇವಾಗ ಇದನ್ನ ಏನು ನೀರು ಹಾಕ್ದ ರುಬ್ಕೊಂಬರೋಣ ಅಂತ. ಈ ರೀತಿ ನುಣ್ಣಗಾಗಿರ್ಬೇಕು ನೋಡ್ರಿ. ಅಲ್ಲಿವರೆಗೂ ನೀವು ಇದನ್ನ ರುಬ್ಬಕಾಕತಿ.
ಇಲ್ಲಿ ನಾವು ತಣ್ಣಗಾಗೋಕೆ ಇಟ್ಟಿದ್ವಲ್ಲ ಮೊಟ್ಟೆ, ಅವು ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗ್ಯಾವು. ಇವಾಗ ಈ ರೀತಿ ನಾನು ಚಾಕುನ ಸಹಾಯದಿಂದ ಅದರ ಎಡ್ಜನ್ನ ಇಲ್ಲೇ ಬಿಡಿಸ್ಕೊಳಕತ್ತೇನೆ ನೋಡ್ರಿ. ಈ ರೀತಿ ಒಂದ್ಸಲ ನಾವು ಸಡ್ಲ ಮಾಡಿಕೊಂಡು ಈ ರೀತಿ ನೀವು ಸುಲಭವಾಗಿ ಇದನ್ನ ಕೈಲೇನೆ ತೆಗಿಬೋದು. ನೀವು ನೋಡ್ತಿರ್ಬೋದು ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತೇಳಿ. ಇದೇ ರೀತಿ ನಾನು ಈ 4 ತಕೋತಾನೆ ನೋಡ್ರಿ. ಯಾವುದೇ ರೀತಿ ಇಡ್ಲಿ ಪಾತ್ರೆಗೆ ಹತ್ತಲ್ಲ, ಆ ರೀತಿ ಸುಲಭವಾಗಿ ಬಂದ್ಬಿಡ್ತಾವು. ಆದ್ರಿಂದ ನೀಟಾಗಿ ಬೇಯಿಸ್ಕೊರಿ, ಅವಾಗ ಎಲ್ಲೂ ಏನು ವೇಸ್ಟ್ ಆಗಲ್ಲ. ನಾಲ್ಕು ಮೊಟ್ಟೆನ ನಾನು ಈ ರೀತಿ ಒಂದು ಪ್ಲೇಟ್ ಒಳಗೆ ತಗೊಂಡಿಟ್ಕೊಂಡ ನೋಡ್ರಿ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣಂತ. ಅದಕ್ಕೆ ನಾನಿಲ್ಲೇ ಒಂದು ಕಡಾಯಿ ಇಟ್ಕೊಂಡನಿ. ಇವಾಗ ಸ್ವಲ್ಪ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ್ಮೇಲೆ ನಾನಿಲ್ಲೇ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಸಿಡಿದ್ಮೇಲೆ ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳತ್ತೇನೆ ನೋಡ್ರಿ. ಇದನ್ನ ಇವಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ನಾವೇನು ರುಬ್ಬಿಟ್ಟಿದ್ವಲ್ಲ ಅವಾಗಲೇ ಈರುಳ್ಳಿ ಮತ್ತು ಟೊಮಾಟೋನ ಅದನ್ನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ಹುರ್ಕೋಬೇಕಾಕತಿ. ಯಾಕಂದ್ರೆ ನಾವು ಅದನ್ನ ಎಲ್ಲಾನು ಹಸಿ ಇರೋವಾಗಲೇ ರುಬ್ಬಿರೋದ್ರಿಂದ ನಾವು ಇದನ್ನ ಈ ರೀತಿ ಅದ್ರ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ರುಬ್ಕೋಬೇಕಾಕತಿ. ನೀವು ನೋಡ್ತಿರ್ಬೋದು ಇಲ್ಲಿ ಸುತ್ತಲೂ ಈ ರೀತಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಅದು ರಾ ಸ್ಮೆಲ್ ಹಂಗ ಬರ್ತಿರ್ತತಿ. ಆದ್ರಿಂದ ಇವಾಗಿದು ರೆಡಿ ಆಗೈತಿ. ಇದಕ್ಕೆ ನಾನೀಗ ಅರ್ಧ ಸ್ಪೂನ್ ಅಷ್ಟಿಲ್ಲೇ ಅರ್ಶಿನ ಪುಡಿ ಹಾಕೊಳಕತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ನಾವಿದನ್ನ ಎಷ್ಟು ಚೆನ್ನಾಗಿ ಹುರ್ಕೊಂತೀವೋ ಅಷ್ಟು ಚೆನ್ನಾಗಿದು ಗ್ರೇವಿ ಬರ್ತತಿ. ಆದಷ್ಟು ಇದನ್ನ ಸ್ವಲ್ಪ ಟೈಮ್ ತಗೊಂಡು ಹುರ್ಕೋಬೇಕಾಕತ್ ನಾವು. ಈ ರೀತಿ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೀನಿ. ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲೇ ಗರಂ ಮಸಾಲೆ ಪುಡಿನ ಹಾಕೊಂಡನಿ. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಇಲ್ಲೇ ಹಾಕೊಂಡನಿ. ಇದನ್ನು ಅಷ್ಟ ಈ ಮಸಾಲೆ ಹೊಂದ್ಕೊಳ್ಳೋವರೆಗೂ 1 ನಿಮಿಷ ಇದನ್ನ ಹುರ್ಕೊಳ್ಳೋಣ. ಈ ರೀತಿ ಹುರ್ಕೊಂಡಾದ್ಮೇಲೆ ಇದು ಸ್ವಲ್ಪ ಗಟ್ಟಿ ತರ ಆಗೈತಿ. ಇದಕ್ಕೆ ನಾನಿವಾಗ ನೀರ್ನ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಇಲ್ಲೇ ನೀರು ಅಷ್ಟ ನಿಮ್ಗೆ ಇದು ಗ್ರೇವಿ ತೆಳುವಾಗ್ಬೇಕಂತಂದ್ರ ಜಾಸ್ತಿ ನೀರ್ ಹಾಕೋರಿ, ಇಲ್ಲ ಸ್ವಲ್ಪ ಗಟ್ಟಿ ಆಗ್ಬೇಕಂತಂದ್ರ ಸ್ವಲ್ಪ ನೀರ್ನ ಸೇರಿಸ್ಕೊರಿ. ನಾನು ಈ ರೀತಿ ಇಲ್ಲೇ ನೀರ್ ಹಾಕೊಂಡ ನೋಡ್ರಿ. 1 ಕಪ್ನಷ್ಟಾದ್ರೂ ನಾನು ಇಲ್ಲೇ ನೀರ್ನ ಸೇರಿಸ್ಕೊಂಡನಿ. ಇದು ಇವಾಗ ಚೆನ್ನಾಗಿ ಈ ರೀತಿ ಕುದಿ ಬರ್ಬೇಕು. ಈ ರೀತಿ ಕುದಿ ಬಂದ್ಮೇಲೆ ನಾವೇನ್ ಇಡ್ಲಿ ಪಾತ್ರೆಯಲ್ಲಿ ಎಗ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಒಂದೊಂದ ಈ ರೀತಿ ಹಾಕೊಳಕತ್ತ ನೋಡ್ರಿ. ಇಲ್ಲೇ ಈ ರೀತಿ ಎಲ್ಲಾ ಮೊಟ್ಟೆನು ಸಪ್ರೇಟ್ ಆಗಿ ನಾವು ಹಾಕೋಬೇಕಾಕತಿ. ಒಂದ್ರ ಮೇಲೆ ಒಂದು ಬೀಳೋ ತರ ಹಾಕಕ್ ಹೋಗ್ಬೇಡಿ. ಕೊನೆಯಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ 2 ನಿಮಿಷ ಇದನ್ನ ಬೇಯಿಸ್ಕೊಂತಾನಿ. ಇವಾಗ 2 ನಿಮಿಷ ಆದ್ಮೇಲೆ ಇದ್ರ ಪ್ಲೇಟ್ ತೆಗೆದ್ಬಿಟ್ಟು ಇದನ್ನ ಇನ್ನೊಂದ್ಸಲ ಈ ರೀತಿ ಹೊಳ್ಳಿಸಕೋತಾನೆ ನೋಡ್ರಿ. ಈ ರೀತಿ ನಾವು 4 ಬೇಯಿಸಿದಂಥ ಮೊಟ್ಟೆನ ಈ ರೀತಿ ಹೊಳ್ಳಿಸಕೋಬೇಕಾಕತಿ. ಇವಾಗ ಇದನ್ನ 1 ನಿಮಿಷ ಅಷ್ಟೇ ಬೇಯಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣಂತ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇವಾಗ ಇದನ್ನ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳತ್ತ ನೋಡ್ರಿ. ನಿಜ ಫ್ರೆಂಡ್ಸ್, ಇದು ರೈಸ್ಗೆ ಮತ್ತು ಚಪಾತಿಗಂತೂ ಸೂಪರ್ ಆಗಿರ್ತತಿ. ನೀವು ಒಂದ್ಸಲ ಏನಾದರೂ ಈ ರೆಸಿಪಿ ಟ್ರೈ ಮಾಡಿದ್ರಂದ್ರೆ ಪ್ರತಿ ಸಲ ನೀವು ಇದನ್ನೇ ಮಾಡ್ತೀರಾ. ಅಷ್ಟು ಚೆನ್ನಾಗಿರ್ತತಿ ಮತ್ತು ಟೇಸ್ಟಿಯಾಗಿರ್ತತಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ರಿ. ಈ ವೆರೈಟಿ ಆಗಿರೋ ಎಗ್ ಗ್ರೇವಿಗೆ ನಾನು ಡಿಫ್ರೆಂಟ್ ಆಗಿರೋ ಒಂದು ರೈಸ್ ರೆಸಿಪಿನೂ ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸಿರ್ತೀನಿ. ಇದಂತೂ ಅಲ್ಟಿಮೇಟ್ ಆಗಿರ್ತತಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣಂತ. ಅದಕ್ಕೆ ನಾನು ಇಲ್ಲೇ ಮೊದಲ ಒಂದು ಬಾಂಡ್ಲಿನ ಇಟ್ಕೊಂಡ ನೋಡ್ರಿ. 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡನಿ. ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲೇ ಜೀರಿಗೆನ ಸೇರಿಸ್ಕೊಂಡನಿ. ಜೀರಿಗೆ ಹಾಕಿ ಆದ್ಮೇಲೆ ನಾನು ಒಂದು 5 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡನಿ. ಜಾಸ್ತಿ ಇದನ್ನ ಕಪ್ಪಾಗೋಕೆ ಬಿಡಾಕ್ ಹೋಗ್ಬೇಡಿ. ಇದೇ ಟೈಮ್ಗೆ ನಾನಿವಾಗ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇಲ್ಲೇ ಹಾಕ್ಕೊಳಕತ್ತನಿ. ಇದೆಲ್ಲ ಪದಾರ್ಥ ಹಾಕೋವಾಗ ಸ್ಟವ್ನ ಸಿಮ್ ಒಳಗೆ ಇಟ್ಕೋರಿ. ಯಾಕಂದ್ರೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಲ್ಲಿ ನಮ್ಗೆ ಜಾಸ್ತಿ ಹೊತ್ತಬಾರ್ದು. ಆದ್ರಿಂದ ಇವಾಗ ಇದನ್ನ ನೀಟಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕತಿ. ಈ ರೀತಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲೇ ಪೆಪ್ಪರ್ ಪುಡಿನ ಸೇರಿಸ್ಕೊಳತ್ತ ನೋಡ್ರಿ. ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ನು ಕೂಡ ಹಾಕೊಂಡನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಹಾಕೊಳ್ಳೋಣಂತ. ಈ ರೀತಿ ಸ್ಪೂನ್ ಲೇವಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಈ ರೀತಿ ಇದು ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಕತಿ.
ಇಷ್ಟ ಆದ್ರ ಆಯ್ತಿದ್ದು. ಇದಕ್ಕೆ ಇವಾಗ ಕೊನೆಯದಾಗಿ ನಾನು ನಮ್ಮ ಕೈ ಮುಷ್ಟಿಯಷ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳಕತ್ತೇನೆ ನೋಡ್ರಿ. ಅದು ಇವಾಗ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಬಾಡಿಸ್ಕೊಳ್ಬೇಕಾಕತಿ. ಇವಾಗ ಇದನ್ನ ಒಂದ್ 2 ನಿಮಿಷ ಈ ರೀತಿ ಬೇಯೋದಕ್ಕೆ ಬಿಟ್ಬಿಡೋಣಂತ. ಇವಾಗ ನಾನು ಇದಕ್ಕೆ ಮೊದಲೇ ಮಾಡಿರುವಂತ ಅನ್ನನ ಇದಕ್ಕೆ ಸೇರಿಸ್ಕೊಳಕತ್ತೇನೆ ನೋಡ್ರಿ. ನೀವೇನ್ ಎಗ್ ಇದು ಮಾಡ್ತಿರ್ತಿರಲ್ಲ ಅವಾಗ ನೀವು ಒಂದ್ ಸೈಡ್ಗೆ ಅನ್ನಕ್ಕೂ ಕೂಡ ಇಟ್ಕೊಂಡ್ಬಿಡ್ಬೋದು. ಈ ರೀತಿ ಮಾಡಿರುವಂತ ಅನ್ನನ ತಣ್ಣಗಾದ್ಮೇಲೆ ನಾನಿಲ್ಲೇ ಸೇರಿಸ್ಕೊಳಕತ್ತೇನಿ. ಬಿಸಿ ಇದ್ದಾಗ ಹಾಕಿದ್ರದು ಮುದ್ದೆ ತರ ಆಗ್ತತಿ. ಸ್ವಲ್ಪ ರೈಸ್ ತಣ್ಣಗಾದ್ಮೇಲೆ ನೀವು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋರಿ, ಅವಾಗ ಉದ್ರಾಗಿ ಚೆನ್ನಾಗಿರ್ತತಿ. ಈ ರೀತಿ ನಾನು ಎಲ್ಲಾನು ಮಿಕ್ಸ್ ಮಾಡ್ಕೊಂಡ ನೋಡ್ರಿ ನೀಟಾಗ. ಸ್ಟವ್ನ ಮಿಕ್ಸ್ ಮಾಡೋವಾಗ ಸಿಮ್ ಒಳಗೆ ಇಟ್ಕೋರಿ, ಹೈ ಫ್ಲೇಮ್ ಒಳಗೆ ಇಡಕ್ಕೆ ಹೋಗ್ಬೇಡಿ. ಇವಾಗಿದು ರೆಡಿ ಆಯ್ತು. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಇದು ರೈಸ್ ರೆಡಿ ಆಯ್ತು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರ್ತತಿ. ಒಂದೇ ರೀತಿ ರೈಸ್ ತಿಂದು ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ 2 ರಿಂದ 3 ನಿಮಿಷದೊಳಗ ಈ ರೈಸ್ನ ನೀವು ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಕೂಡ ಬೇಕಂತಿಲ್ಲ, ಅಷ್ಟು ಚೆನ್ನಾಗಿರ್ತತಿ. ಇದು ಸೂಪರ್ ಆಗಿರ್ತದೆ. ಟೇಸ್ಟ್ ಮಾತ್ರ ಜಾಸ್ತಿ ಖಾರ ಅದು ಏನು ಬಳಸ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ನೀವು ಇದನ್ನ ಲಂಚ್ ಬಾಕ್ಸ್ ಆಗಿ ಸ್ಕೂಲ್ಗಳಿಗೆ ಕೊಟ್ಟು ಕಳಿಸ್ಬೋದು. ತುಂಬಾ ಚೆನ್ನಾಗಿರ್ತತಿ, ತುಂಬಾ ಇಷ್ಟಪಟ್ಟು ಅವರು ಕೂಡ ತಿಂತಾರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತೇಳಿ. ಬಾಳ ಅಂದ್ರೆ ನೀವು 10 ನಿಮಿಷದೊಳಗ ಇವೆರಡು ರೆಸಿಪಿನೂ ಮಾಡಿ ಮುಗಿಸ್ಬಿಡ್ಬೋದು. ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದ್ರ ಈ ರೀತಿ ಒಂದ್ಸಲ ಮಾಡಿ ತೋರಿಸಿ ಅವರ ನಿಮ್ ಕಡೆ ರೆಸಿಪಿನ ಬರ್ಕೊಂಡೋಗ್ತಾರ. ಅಷ್ಟು ಚೆನ್ನಾಗಿರ್ತತಿ ಇದು. ಸೊ ಇವತ್ತಿನ ರೆಸಿಪಿ ಇಷ್ಟ ನೋಡಿದ್ರಲ್ಲ. ಈ ರೀತಿ ನಮ್ದು ಪ್ಲೇಟ್ ರೆಡಿ ಆಯ್ತು. ಈ ರೀತಿ ಮೊಟ್ಟೆನ ನಾವು ರೈಸ್ ಜೊತೆ ಕಲಿಸ್ಕೊಂಡು ತಿಂದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತತಿ. ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಆಮೇಲೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಯಾರು ಮೊಟ್ಟೆನ ಇಷ್ಟಪಡ್ತಾರಲ್ಲ ನಿಮ್ಮ ಫ್ಯಾಮಿಲಿಲಿ ಅವ್ರಿಗೆ ಶೇರ್ ಮಾಡ್ರಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.